ಇಂದ್ರಮ್ಮ ಅವ್ರೆ ಏನಾಯ್ತು? ಅವಳನ್ನ ಯಾಕೆ ಈ ರೀತಿ ಹೇಳ್ಕೊಂಡ್ ಬರ್ತಿದ್ದೀರಾ? ಅವಳಂತ ತಪ್ಪು ಏನ್ ಮಾಡಿದ್ಲು? ತಪ್ಪು ಒಪ್ಪು ಎಲ್ಲ ಕೇಳಕ್ ನೀನ್ ಯಾವಳೆ? ಇಂದ್ರಮ್ಮ ಅವ್ರೆ ನೀವ್ ಈ ರೀತಿ ಎಲ್ಲ ಮಾತಾಡ್ಬೇಡಿ. ನಾನು ಅವಳ ಅಕ್ಕ, ಅವಳು ಈ ಮನೆ ಮಗಳು. ಈ ಮನೆ ಮಗಳಾಗಿದ್ರೆ ನಿಮ್ಮ ಮನೇಲೆ ಇಟ್ಕೋಬೇಕಾಗಿತ್ತು. ನನ್ನ ಮನೆ ಹಾಳು ಮಾಡೋದಕ್ಕೆ ನನ್ನ ಮಗನ್ಗೆ ಯಾಕೆ ಕಟ್ಟಿದ್ರಿ? ಇವಳು ನಮ್ಮ ಮನೆಗ್ ಬಂದು ನಮ್ಮ ಮನೆನೇ ಸರ್ವನಾಶ ಆಗೋಯ್ತು. ಇವಳೇ ಅಲ್ಲ, ನಿಮ್ ಮನೇಲಿ ಇರೋರು ಎಲ್ಲರೂ ಮೋಸಗಾರ್ರೆ. ಮರ್ಯಾದೆ ಬಿಟ್ಟು ನಮಗ್ ಮೋಸ ಮಾಡ್ಬೇಕು ಅಂತಾನೇ ಬಂದಿದ್ದೀರಾ. ನಿಮಗ್ ಮನೆ ಬಾಡಿಗೆ ಕೊಟ್ಟು ನನ್ನ ಕಾಲ್ ಮೇಲೆ ನಾನೇ ಕಲ್ಲು ಹಾಕೊಂಡ್ಬಿಟ್ಟೆ. ನಿಮ್ಮಿಂದಾನೆ ನನ್ ಮನೆ ನಾಶ ಆಗ್ತಿದೆ. ನಿಮ್ ಮನೆಯವರೆಲ್ಲ ಸೇರಿ ನಮ್ಮ ಮರ್ಯಾದೆ ಹಾಳು ಮಾಡಕ್ಕೆ ನಿಂತು ಬಿಟ್ಟಿದ್ದೀರಾ. ಬಂದ್ಯಮ್ಮ, ಬಾ ಬಾ ಬಾ. ನಿಮ್ಮಿಂದಾನೆ ಕಣೆ ಇಷ್ಟೆಲ್ಲ ಆಗ್ತಾ ಇರೋದು. ನಮ್ ಮನೆ ಹೊತ್ಕೊಂಡು ಉರಿತಾ ಇದ್ರೆ ತುಪ್ಪ ಸುರಿಯಕ್ ಬಂದಿದ್ಯಾ? ಆ ಬೆಂಕಿಯಲ್ಲಿ ಬಿಸಿ ಕಾಯ್ಸ್ಕೊತಿದ್ದೀರಾ ಅಲ್ಲ ನೀವೆಲ್ಲ? ಇಂದ್ರಮ್ನವ್ರೆ, ನಾವು ನಿಮ್ ಮನೆಗ್ ಕಳ್ಸಿರೋದು ನಂದಾದೀಪ. ಆ ದೀಪದ ಬೆಳಕಲ್ಲಿ ನೀವೆಲ್ಲರೂ ಸಂತೋಷವಾಗಿರ್ತೀರಾ ಅಂತ ಅನ್ಕೊಂಡಿದ್ವಿ. ಆದ್ರೆ ದೀಪಕ್ಕೂ ಹತ್ಕೊಂಡುರಿಯೋ ಬೆಂಕಿಗೂ ವ್ಯತ್ಯಾಸ ಗೊತ್ತಿಲ್ಲ ನಿಮ್ಗೆ. ಇಂಥ ಸಂಸ್ಕಾರ ಇರೋ ಹೆಣ್ಮಗಳು ನಿಮ್ ಮನೆಗ್ ಬಂದಿರೋದಕ್ಕೆ ನೀವು ಪುಣ್ಯ ಮಾಡಿರ್ಬೇಕು. ಆಯ್ತು ಬಿಡಮ್ಮ, ನಾವು ಪುಣ್ಯ ಮಾಡಿಲ್ಲ, ನೀವೆಲ್ಲರೂ ಪುಣ್ಯ ಮಾಡಿರೋರೆ. ನಿಮ್ ಮನೆ ದರಿದ್ರನ ನಮ್ಮ ಮನೆ ಕಳಿಸ್ಬಿಟ್ಟು ನೀವೆಲ್ಲ ಪುಣ್ಯ ಮಾಡ್ಕೊಂಡು ಸುಖವಾಗಿದ್ದೀರಾ. ಅಮ್ಮ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಅವಳು ನಮ್ಮ ಮನೆ ಮಹಾಲಕ್ಷ್ಮಿ ಇದ್ದಾಗೆ. ಅಲ್ಲ ಅಮ್ಮ, ಅವಳು ದುಡಿತಿರೋದೇ ತಪ್ಪು ಅನ್ನೋ ರೀತಿ ಯಾಕೆ ಮಾತಾಡ್ತಿದ್ಯಾ? ಅಲ್ಲ, ದುಡ್ಡು ಸಂಪಾದನೆ ಮಾಡೋದು ದರಿದ್ರನಾ? ಕರೆಕ್ಟ್ ಆಗಿ ಹೇಳ್ದೆ. ಅಲ್ಲ, ನನ್ ತಂಗಿ ಕಷ್ಟಪಟ್ಟು ದುಡ್ದು 3 ಕಾಸು ಸಂಪಾದನೆ ಮಾಡ್ತಿದ್ದಾಳೆ, ಅವಳನ್ನೇ ನೀವು ದರಿದ್ರ ಅಂತ ಕರಿತೀರಾ? ಲೇ, ಇವಳ ಕಾಸು ಯಾವಳಿಗೆ ಬೇಕು? ನಾನೇನ್ ಗದ್ಗೆಟ ಕೂತಿದ್ದೀನಿ. ಇವಳಿಂದಾನೆ ನನ್ನ ಮಗ ಕೆಲ್ಸ ಬಿಟ್ಟು ಮನೇಲಿ ಕೂರೋ ಹಾಗಾಯ್ತು. ಅಮ್ಮ, ಯಾಕೇನೇನೋ ಮಾತಾಡ್ತಿದ್ಯಾ? ನನ್ನ ಕೆಲಸ ಹೋಗೋದಕ್ಕೆ ಕಾರಣ ವರಲಕ್ಷ್ಮಿ ಅಲ್ಲ. ನನ್ನ ಕೆಲಸ ಹೋದ್ರು ಕಡೆ ಪಕ್ಷ ಮನೆ ನಿಭಾಯಿಸೋ ಕೆಲಸ ವರಲಕ್ಷ್ಮಿ ನಂಗೆ ಕೊಟ್ಲು. ವರನ ಬಗ್ಗೆ ಗೊತ್ತಿಲ್ಲದೆ ನೀನ್ ಬಾಯಿ ಬಂದ ಹಾಗೆಲ್ಲ ಮಾತಾಡ್ಬೇಡಮ್ಮ. ನಾಚಿಕೆ ಆಗಲ್ವೇನೋ ನಿನ್ಗೆ? ಹೆಂಡತಿನ ಕೆಲ್ಸ ಕಳ್ಸಿ ಮನೇಲಿ ಕೂತಿದ್ಯಲ್ಲೋ, ಅವಳ ದುಡ್ಡಲ್ಲಿ ನೀನ್ ತಿನ್ಬೇಕಾ? ಈ ಮಾತನ್ನ ಕೇಳಿಸ್ಕೊಳಕ ನಿನ್ನ ಗಂಡ ಮಗ ಅಂತ ಹೆತ್ತಿದ್ ನಾನು. ಇಂದ್ರಮ್ನವ್ರೆ, ದುಡಿಯೋ ದುಡ್ಡಿಗೆ ಗಂಡು ಹೆಣ್ಣು ಅನ್ನೋ ವ್ಯತ್ಯಾಸ ಗೊತ್ತಿರಲ್ಲ. ಹಾಗೆ ಆಗ್ಲಿ, ನಾನು ಕೆಲಸ ಬಿಡ್ತೀನಿ. ವರ? ಹೌದ್ರಿ, ಅತ್ತೆ ಗೊತ್ತಿಲ್ಲದೆ ನನ್ ಕೆಲ್ಸಕ್ಕೆ ಹೋಗಿದ್ದು ನಿಜವಾಗ್ಲೂ ತಪ್ಪು. ಅತ್ತೆ ಹತ್ರ ನನ್ ಸುಳ್ಳು ಹೇಳ್ಬಾರ್ದಿತ್ತು. ನಾನು ಈ ಮಣ್ಣಲ್ಲಿ ಹುಟ್ಟಿರೋ ಹೆಣ್ಣು. ಅವ್ರು ನನ್ನ ಮಗಳಾಗಿ ಕಾಣ್ದೇ ಇರ್ಬೋದು, ನಾನು ಅವ್ರನ್ನ ತಾಯಿ ಹಾಗೆ ಕಾಣ್ತೀನಿ. ತಾಯಿ ಹತ್ರ ಸುಳ್ಳು ಹೇಳೋದು ತಪ್ಪಲ್ವಾ? ದಯವಿಟ್ಟು ಕೈ ಮುಗಿದ್ ಕೇಳ್ಕೊಳ್ತೀನಿ ಅತ್ತೆ. ಇನ್ಮೇಲೆ ನೀವ್ ಹೇಳ್ದಾಗೆ ಕೇಳ್ತೀನಿ. ನಾನ್ ಕೆಲ್ಸಕ್ಕೆ ಹೋಗಲ್ಲ. ಇದು ನನಗ್ ಬೇಕಾಗಿರೋದು. ನಡಿಯಾ, ಏಯ್ ನಡಿಯ ನಡಿಯ, ನೀನೇ ನೋಡ್ತಿದ್ಯಾ? ನಡಿಯ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಬರ್ಡೇನು ತುಂಬ ಚೆನ್ನಾಗಾಯ್ತು. ನಾನು ಬರ್ಡೇನೇ ಆಚರಿಸ್ಕೊಳ್ಳೋದೇ ಇದ್ದಿದ್ರೆ ಇದೆಲ್ಲ ನಡೀತಾನೆ ಇರಲಿಲ್ಲ. ಇದಕ್ಕೆಲ್ಲ ಕಾರಣ ಜಾನಕಿ ಅವರು. ಬರ್ಡೇ ತುಂಬ ಚೆನ್ನಾಗಾಯ್ತು ಅಂತ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ಲಾ? ಪದೇ ಪದೇ ಫೋನ್ ಮಾಡಿದ್ರೆ ಏನು ಅನ್ಕೋತಾರೋ ಏನೋ. ನೋಡೋಣ, ಮಾಡೇ ಬಿಡ್ತೀನಿ.
ಹೇಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನಿಮ್ ಧ್ವನಿ ಕೇಳಿದ್ರೇನೆ ಗೊತ್ತಾಗ್ತಿದೆ ನಿಮ್ ಧ್ವನಿಯಲ್ಲಿ ಎಷ್ಟು ಸಂತೋಷ ಇದೆ ಅಂತ. ಈ ಸಂತೋಷಕ್ಕೆ ಕಾರಣನೇ ನೀವು. ನಾನೇನ್ ಮಾಡ್ದೆ? ಊಟದ ರುಚಿ ಚೆನ್ನಾಗಿದೆ ಅಂದ್ರೆ ಅಡುಗೆ ಮಾಡಿದವ್ರು ತಾನೇ ಕಾರಣ. ನಾನೇನ್ ಅಡ್ಗೆ ಮಾಡ್ದೆ? ಅದು ನನ್ನ ಹುಟ್ಟದಬ್ಬ ತುಂಬಾ ಚೆನ್ನಾಗಿ ಆಚರಣೆ ಆಯ್ತು. ಸುಬ್ಬು ಶ್ರಾವಣಿನೂ ಬಂದಿದ್ರು. ಅಡಿಗೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಸಂತೋಷವಾಗಿದ್ರು. ನೀವು ಹೇಳದೇ ಇದ್ದಿದ್ರೆ ನಾನು ಈ ಬರ್ಡೇನ ಸೆಲೆಬ್ರೇಟೇ ಮಾಡ್ಕೊಂತಿರ್ಲಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ನಿಮ್ ಮಾತು ಕೇಳಿ ತುಂಬಾ ಸಂತೋಷ ಆಯ್ತು ವೀರು ಅವರೇ. ಈ ನಗು ಯಾವಾಗ್ಲೂ ತುಂಬಿರ್ಬೇಕು. ಬರೀ ನಗು ಮಾತ್ರ ಅಲ್ಲ, ಪ್ರೀತಿ ಸಂಭ್ರಮ ಎಲ್ಲ ಇರ್ಬೇಕು. ಹೌದು, ನಾನು ತಿಳಿದೇ ಕೇಳ್ತೀನಿ, ನಿಮ್ಗೆ ಈ ಮನೆ ಮೇಲೆ ಯಾಕೆ ಇಷ್ಟೊಂದು ಕಾಳಜಿ? ಅದು ಆ ಮನೇಲಿರೋರೆಲ್ಲ ತುಂಬಾ ಒಳ್ಳೆಯವರು, ಒಳ್ಳೆ ಮನಸ್ಸಿನವರು. ಅವ್ರು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಅಂತ ಬಯಸೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಹೌದು, ಎಲ್ರೂ ಈ ಮನೇಲಿ ಒಳ್ಳೆ ಮನಸ್ಸಿರೋರೆ. ಆದ್ರೆ ಒಳ್ಳೆ ಮನಸ್ಸುಗಳು ಕೆಲವು ಸಲ ಸಂಬಂಧಗಳನ್ನ ಕಾಪಾಡ್ಕೊಳ್ಳೋದೇ ಇಲ್ಲ. ಆಗ ಹೃದಯ ಭಾರವಾಗುತ್ತೆ, ಪರಿಸರ ತುಂಬಾ ಬದಲಾಗುತ್ತೆ. ನೀವೇನ್ ಹೇಳ್ತಿದ್ದೀರಾ? ನಾವು ಎಷ್ಟೇ ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡ್ರು ಕೆಲವು ದೂರ ಆಗಿರೋ ಸಂಬಂಧಗಳು ನೆನಪಿಗೆ ಬರ್ತಾನೆ ಇರುತ್ತಲ್ವಾ? ಅಂದ್ರೆ ನೀವು ದೂರ ಮಾಡ್ಕೊಂಡಿರೋ ಸಂಬಂಧದ ಬಗ್ಗೆ ಹೇಳ್ತಾ ಇದ್ದೀರಾ? ಇಲ್ಲ ಇಲ್ಲ, ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಮ್ಮ ಅತ್ತೆಯವರು ಬಂದಿದ್ರು,